24 ನವೆಂಬರ್ 1971 ಅಮೆರಿಕದ ಒಂದು ಏರೋಪ್ಲೇನ್ನಲ್ಲಿ ಅನಿರೀಕ್ಷಿತ ಘಟನೆ ನಡೆಯುತ್ತೆ. ಏರೋಪ್ಲೇನ್ನಲ್ಲಿ ಒಬ್ಬ ಸಾಮಾನ್ಯ ಬಿಸ್ನೆಸ್ ಮ್ಯಾನ್ ತರ ಕಾಣುತ್ತಿದ್ದ ವ್ಯಕ್ತಿ ಇತಿಹಾಸದ ಅತಿದೊಡ್ಡ ಏರೋಪ್ಲೇನ್ ಹೈಜಾಕ್ ಮಾಡ್ತಾನೆ. ಅವನ ಹೆಸರು ಡ್ಯಾನ್ ಕೂಪರ್. ವಿಮಾನ ಟೇಕ್ ಆಫ್ ಆದ ತಕ್ಷಣ ಅವನು ಏರ್ ಹೋಸ್ಟರ್ಗೆ ಒಂದು ಲೆಟರ್ನ ಕೊಡ್ತಾನೆ. ಬ್ರೀಫ್ ಕೇಸ್ನಲ್ಲಿ ಬಾಂಬ್ ಇದೆ ಎಂದು ಬರೆದಿರುತ್ತೆ. ಅದಾದ್ಮೇಲೆ ಬಾಂಬನ್ನ ಕೂಡ ಅವನು ತೋರಿಸ್ತಾನೆ. ಅವನ ಬೇಡಿಕೆ ಏನಾಗಿತ್ತು ಅಂದ್ರೆ $2 ಲಕ್ಷ ಕ್ಯಾಶ್ ಮತ್ತು 4 ಪ್ಯಾರಾಶೂಟ್ಗಳು. ಪ್ಯಾಸೆಂಜರ್ ಸೇಫ್ಟಿಗಾಗಿ ಗೌರ್ಮೆಂಟ್ ಅವನ ಎಲ್ಲಾ ಬೇಡಿಕೆಗಳನ್ನು ಪೂರೈಸುತ್ತದೆ. ಏರೋಪ್ಲೇನ್ ನಲ್ಲಿ ಲ್ಯಾಂಡ್ ಮಾಡಿಸಿ ಪ್ಯಾಸೆಂಜರ್ಸ್ ನೆಲ್ಲ ಇಳಿಸಿ ಅವನಿಗೆ ಕ್ಯಾಶ್ ಸಿಕ್ಕ ನಂತರ ಏರೋಪ್ಲೇನ್ ಮೆಕ್ಸಿಕೋ ಕಡೆಗೆ ಟೇಕ್ ಆಫ್ ಮಾಡೋಕೆ ಹೇಳ್ತಾನೆ. ಆ ರಾತ್ರಿ ವಿಪರೀತ ಮಳೆ, ಸಿಡಿಲು ಗುಡುಗು. ಕೂಪರ್ ಪೈಲಟ್ಗೆ ಮೊದಲೇ ಹೇಳಿದಂತೆ 10,000 ಅಡಿ ಎತ್ತರದಲ್ಲಿ ಏರೋಪ್ಲೇನ್ ಹಾರಿಸಬೇಕು ಅಂತ ಹೇಳಿರ್ತಾನೆ. ಏರೋಪ್ಲೇನ್ ಬ್ಯಾಕ್ ಡೋರ್ ನಿಂದ $2 ಲಕ್ಷ ಕ್ಯಾಶ್ ಮತ್ತು 4 ಪ್ಯಾರಾಶೂಟ್ಗಳ ಸಹಾಯದಿಂದ ಜಂಪ್ ಮಾಡ್ತಾನೆ. ಅಷ್ಟೇ, ಸತತ 45 ವರ್ಷಗಳ ಕಾಲ ಇನ್ವೆಸ್ಟಿಗೇಷನ್ ನಡೆಸಿದ್ರು ಅವನ ಬಗ್ಗೆ ಯಾವ ಸುಳಿವು ಸಿಗಲಿಲ್ಲ. ಇನ್ಸಿಡೆಂಟ್ ನಡೆದ 8 ವರ್ಷಗಳ ನಂತರ ಒಬ್ಬ ಹುಡುಗನಿಗೆ ನದಿಯ ದಡದಲ್ಲಿ ಆ ಕೂಪರ್ಗೆ ಕೊಟ್ಟಿದ್ದ ಕ್ಯಾಶ್ನ ಸೀರಿಯಲ್ ನಂಬರ್ ಹೋಲುವ ಕೆಲವು ನೋಟ್ಗಳು ಮಾತ್ರ ಸಿಗ್ತವೆ. ಆದ್ರೆ ಡ್ಯಾನ್ ಕೂಪರ್ ಏನದ? ಡ್ಯಾನ್ ಕೂಪರ್ ಯಾರು ಅನ್ನೋದು ಇವತ್ತಿಗೂ ಒಂದು ಬಗೆಹರಿದ ರಹಸ್ಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇದೇ ಥರ ವಿಡಿಯೋಸ್ಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ.